ಐಷಾರಾಮಿ ಜೀವನ ತ್ಯಜಿಸಿದಂಥ ಕೋಟ್ಯಾಧೀಶನ ಪುತ್ರಿ ಸನ್ಯಾಸಿ ಜೀವನದ ಕಡೆಗೆ ಯುವತಿ ಪ್ರಯಾಣ ಬೆಳೆಸಿದ್ದಾಳೆ. ಸೊ ಐಷಾರಾಮಿ ಜೀವನ ಏನಿದೆ ಅದಕ್ಕೆ ಗುಡ್ ಬೈ ಹೇಳಿ ಸನ್ಯಾಸತ್ವದತ್ತ ಈಗ ಯುವತಿ ಹೊರಟಿರೋದು. 26ನೇ ವಯಸ್ಸಿಗೆ ಸಾಕಾಯಿತು ಆಡಂಬರದ ಜೀವನ. ಜೈನ್ ಬಡಾವಣೆ ನಿವಾಸಿ ನಿಖಿತಾ ಸನ್ಯಾಸತ್ವ ಸ್ವೀಕಾರ ಮಾಡಿದ್ದಾರೆ. ಯಾದಗಿರಿ ಜೈನ್ ಬಡಾವಣೆ ನಿವಾಸಿ ನಿಖಿತಾ ನರೇಂದ್ರ ಗಾಂಧಿ ಸಂಗೀತಾ ಗಾಂಧಿ ಅವರ ಪುತ್ರಿ ಇವರು. 26ನೇ ವಯಸ್ಸಿಗೆ ಆ ಜೀವನ ಸಾಕು. ಸೊ ಹಾಗೆ ಐಷಾರಾಮಿ ಜೀವನ ಏನಿದೆ ಅದನ್ನು ತ್ಯಜಿಸಿ ಈಗ ಸನ್ಯಾಸತ್ವದ ಕಡೆ ಹೊರಟಿದ್ದಾರೆ. ಸನ್ಯಾಸಿ ಜೀವನದ ಕಡೆಗೆ ಪಯಣ ಬೆಳೆಸಿದಂಥ ಯುವತಿ. ಸೊ ನರೇಂದ್ರ ಗಾಂಧಿ ಅವರಿಗೆ ಒಟ್ಟು 3 ಮಕ್ಕಳು, 2 ಹೆಣ್ಣು ಮಕ್ಕಳು, 1 ಗಂಡು ಮಗ. ನಿಖಿತಾ ಸನ್ಯಾಸತ್ವ ಸ್ವೀಕರಿಸುವ ಹಿನ್ನೆಲೆ ಮೆರವಣಿಗೆ, ಅದ್ಧೂರಿ ಮೆರವಣಿಗೆ ಮೂಲಕ ಅವರು ಸನ್ಯಾಸತ್ವವನ್ನು ಈಗ ಸ್ವೀಕರಿಸ್ತಾ ಇದ್ದಾರೆ. ಹೊಸ ಬಟ್ಟೆ ಸೇರಿ ಸಾಕಷ್ಟು ವಸ್ತುಗಳನ್ನು ಎಲ್ರಿಗೂ ಕೂಡ ದಾನ ಮಾಡ್ತಾ, ಏನೇನು ವಸ್ತುಗಳಿದೆ ಅದೆಲ್ಲವನ್ನು ಕೂಡ ದಾನ ಮಾಡ್ತಾ ಅಂದಿವೆ. ಸೊ ಕಳೆದ 7 ವರ್ಷದಿಂದ ಸನ್ಯಾಸಿ ಆಗೋಕ್ಕೆ ಅವರು ಬಯಸಿದ್ರಂತೆ. ಸನ್ಯಾಸತ್ವ ಸ್ವೀಕರಿಸಿದಂಥ ಬಳಿಕ ಕಠಿಣ ದಾರಿಯನ್ನು ಹಿಡಿಯಬೇಕು, ಪಾದರಕ್ಷೆ ಹಾಕುವ ಹಾಗಿಲ್ಲ, ಸಂಚಾರಕ್ಕೆ ಯಾವುದೇ ವಾಹನ ಬಳಸೋದಿಲ್ವಂತೆ, ಒಂದೇ ಜಾಗದಲ್ಲಿ 2ಕ್ಕೂ ಹೆಚ್ಚು ದಿನ ನಿಲ್ಲುವಂತಿಲ್ಲ, ಬಿಳಿ ಬಣ್ಣದ ಉಡುಪು ತೊಟ್ಟು ನಿತ್ಯ ಕಾಲ್ನಡಿಗೆಯಲ್ಲೇ ಸಂಚಾರ ಮಾಡೋಕ್ಕೆ ಇವರು ಹೊರಟಿದ್ದಾರೆ. ಸನ್ಯಾಸತ್ವ ಸ್ವೀಕಾರ ಏನಿದೆ ಅದರ ಮೇಲೆ ಸರಳವಾಗಿ ಜೀವನ ನಡೆಸಬೇಕು ಅಂತ ಇವರಿದ್ದಾರಂತೆ. ಈಗ ಜೊತೆಗೆ ಸನ್ಯಾಸತ್ವ ಸ್ವೀಕರಿಸಿದ ಬಳಿಕ ತಲೆಯ ಕೂದಲು ಕೀಳ್ತಾರೆ. ಸೊ ಇದೆಲ್ಲವೂ ಕೂಡ ಸದ್ಯಕ್ಕೆ ಇವರು ಮಾಡ್ತಾರೆ. 26ನೇ ವಯಸ್ಸಿಗೆ ಅವರಿಗೆ ಐಷಾರಾಮಿ ಜೀವನ ಸಾಕು ಅಂತ ನೋಡಿ. ಅಲ್ಲಿ ಮೆರವಣಿಗೆ, ಕುಣಿತ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅವರ ಫ್ಯಾಮಿಲಿಯವರು. ನಾನೇನು ಬಿಟ್ಟು ಹೋಗೋವಲ್ದೆ, ನಾನು ಈ ಜೀವನ ಸಂಸಾರ ಒಳಗೆ ಇದೆ, ನನಗದು ದುಃಖ ಕಾಣಿಸಿದೆ. ಅಂದರೆ ನಾನು ಗುರುಕುಲ್ ವಾಸಿಗೆ ನನ್ನ ಪರಮಾತ್ಮ ಬಳಿ ನನ್ನ ಗುರು ಚರಣಿಗೆ ಹೋಗಿದ್ದರೆ ನಾನು ಭಾಳ ಖುಷಿ ಕಾಣ್ತಿದ್ದೆ. ಇದು ನಾನು ಬಿಟ್ಟು ಹೋಗೋದು ನನಗೆ ಸ್ವಲ್ಪನೂ ದುಃಖ ಇಲ್ಲ. ನಾನು ಯಾವ ಮಾರ್ಗ ಹೋಗತ್ತೀನಿ, ನಾನು ಭಾಳ ಖುಷಿ ಇದೆ. ಈ ಜನ್ಮ ಸಿಕ್ಕೋದು ಮಾನವ ಜನ್ಮ, ಇದು ನಮ್ಗೆ ಸಿಕ್ಕಿದ ದೇಹ, ಇದು ಆತ್ಮ, ಇದು ಪರಮಾತ್ಮ ಆಗ್ಲಿಕ್ಕೆ ಸಿಕ್ಕಿದೆ. ನಮ್ಮ ಮಹಾವೀರ್ ಭಗವಾನ್ ಹೇಳಿದ್ದು ಮಾತು, ಈ ನನಗೆ ಜನ್ಮ ಸಿಕ್ಕಿದ್ದೀಗ ಆತ್ಮಗೆ ಪರಮಾತ್ಮ ಮಾಡಿಸ್ಲಿಕ್ಕೆ ಬಸ್ ಇದೇ ದಾರಿಗೆ ನನಗೂ ಇನ್ನು ನನ್ನ ಆತ್ಮಗೆ ಪರಮಾತ್ಮ ಮಾಡಬೇಕಾ, ಆ ಸಲಗೆ ನಾನು ಈ ದಾರಿಗೆ ಚೂಸ್ ಮಾಡೀನಿ. ಬೈಕ್, ಕಾರ್, ನನಗೆ ಏನು ಬೇಕಿತ್ತು ಅಷ್ಟು ಸುಖ, ಅಷ್ಟಲಿಂದ ಜಾಸ್ತಿ ಸುಖ ನನ್ನ ಬಳಿ ಎಲ್ಲೋಟ್ ಪಪ್ಪ ಡ್ಯಾಡಿ ನನ್ನ ಪೂರಾ ಪರಿವಾರ ನನಗೆ ಕೊಟ್ಟಿದ್ರು. ಈಗ ನಾನು 26 ಇಯರ್ಸ್, ಇವಾಗ ಏನೂ ಬೇಡ ಹೇಳಿಲ್ಲ. ನಾನು ಒಂದು ಈ ಹಾಲು ಕೆಡಿದ್ರೆ ನನಗೆ ಒಂದು ಗುಲಾಬ್ ಜಾಮೂನ್ ಕೊಡ್ಬೇಕು, ಅಷ್ಟು ನನಗೆ ಚಲೋ ಆಗಿ ಇಟ್ಟಿದ್ರೆ ಅಂದ್ರೇನು ನನಗೆ ಎಲ್ಲೋಟೊಳಗೆ ಸುಖ ಕಾಣಲಿಲ್ಲ. ನನ್ನ ಸುಖ ಕಂಡಿತ್ತು ನನ್ನ ಗುರು ಬಳಿ, ನನ್ನ ಪರಮಾತ್ಮ ಬಳಿನೇ. ನನ್ನ ಸುಖ ಕಂಡಿತ್ತು ನನಗೆ ಇದು ದೇಹ ಸಿಕ್ಕಿದ್ದು, ನಾನು ಇದು ದೇಹ ಸಿಕ್ಕಿದ್ದು ಪೂರಾ ಮೋಕ್ಷ ಕೇಳಬೇಕು. ನಾನು ಹಿಂಗೆ 7 ಇಯರ್ಸ್ ಆಯಿತು. ನನ್ನ ಒಳಗೆ ನನಗಿದು ಜೀವನ ಬೇಡ ಅಂತ ಅನಿಸ್ಕಿತ್ತು. 7 ವರ್ಷದಿಂದನೇ. ಅಂದರೆ ಮಮ್ಮಿ ಡ್ಯಾಡಿ ಅವರೆಲ್ಲರಿಗೆ ಇಷ್ಟು ಕಷ್ಟ ಜೀವನ ಅವ್ರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ, ಅವ್ರಿಗೆ ಓಕೆ ಮಾಡ್ಲಿಕ್ಕೆ ನನಗೆ ಎಷ್ಟು ಟೈಮ್ ಹೋಯ್ತು. 5 ಇಯರ್ಸ್ ಹಂಗೆ ಅವ್ರಿಗೆ ಇಲ್ಲ, ಹೆಂಗೆ ಮಾಡ್ತೀಯಮ್ಮ, ಹಿಂಗೆ ಎಷ್ಟು ಸರಳ ಇದೆ ಇದು ಜೀವನ, ಹೆಂಗೆ ನೀನು ಬರೇಕಾಲಿನ್ ಅವ್ರಿಗೂ ಅದಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ಎಷ್ಟು ಟೈಮ್. ಅಂದರೆ ನಾನು 7 ಇಯರ್ಸ್ಲಿಂದ ನಾನು ಇದು ಜೀವನ ಸಿಕ್ಕಿದ್ದೇ ಏನು ಲಕ್ಷ್ಯ ಅಂದರೆ ನಮ್ಮ ಮೋಕ್ಷ ಸಿಕ್ಕದೇ ಲಕ್ಷ್ಯ. ಮೋಕ್ಷಿಗೆ ಹೋಗ್ಬೇಕಂದ್ರೆ ಈ ಜೀವನೇ ಸ್ವೀಕರಿಸಬೇಕೇ. ಇದು ಅಂದ್ರೇ ನಮಗೆ ಪರಮಾತ್ಮ ಆಗ್ಬೋದು, ಅಂದರೆ ನಮ್ಮ ಮೋಕ್ಷ ಸಿಗ್ಬೋದು. ಇದು ಸನ್ಯಾಸಿ ಜೀವನ ತೊಗೊಳ್ಬೇಕಂದ್ರೆ ಭಾಳ ದುರ್ಲಭ. ಇದು ಸಿಗ್ಬೇಕಂದ್ರೆ ಬರಬೇಕಂದ್ರೆ ಲಕ್ಷಾಂತರ ಒಳಗೆ ಒಬ್ಬರಿಗೆ ಬರ್ತದೆ ನಾ ಸನ್ಯಾಸಿ ತೊಗೋತೀನಿ ಅಂದ್ರೆ. ಯಾಕಂದ್ರೆ ಇದು ಸನ್ಯಾಸಿ ಜೀವನ ಏನಿದೆ ಭಾಳ ಕಷ್ಟದಾಯಕ. ಇವ್ರು ಚಪ್ಪಲಿ ಹಾಕಬಾರ್ದು, ಯಾವುದು ಹಾಸಿಗೆ ಇಲ್ಲಾರ್ದು ಮಲ್ಕೋಬೇಕು, ಆಮೇಲೆ ಯಾವುದು ಗಾಡಿ ಯೂಸ್ ಮಾಡಬಾರ್ದು, ಲೈಟ್ ಯೂಸ್ ಮಾಡಬಾರ್ದು, ಪಂಖ ಯೂಸ್ ಮಾಡಬಾರ್ದು, AC ಯೂಸ್ ಮಾಡಬಾರ್ದು. ಯಾವ ಊರಿಗೂ 1-2 ದಿವಸಲಿಂತ ಜಾಸ್ತಿ ಇವರು ಇರಬಾರ್ದು. 4 ತಾಸು ಬಂದಾಗೆ ಅವರು 4 ತಿಂಗಳು ಒಂದೇ ತೊಲಿ ಇರ್ತಾರೆ. ಯಾಕಂದ್ರೆ ಅದು ಮಳೆಗಾಲ ಇರ್ತದೆ. ಆ ಟೈಮ್ದಲ್ಲಿ ಜೀವಗಳು ಭಾಳ ಉಡ್ತಾವ. ಆ ಟೈಮ್ದಾಗ ನಮ್ಮ ಕಾಲಿನಿಂದ ನಾವು ಎಲ್ಲಿನ ವಿಹಾರ ಮಾಡಿದ್ರೆ ಅದಕ್ಕೆ ಯಾವುದು ಪಾಪ ಹತ್ತಬಾರ್ದು ನಮಗೆ ಅಂತ 4 ತಿಂಗಳು ಚೌಮಾಸ ಅಂತಾರೆ ನಮ್ಮೊಳಗೆ.
ಚತುರ್ಮಾಸ ಅಂತಾರ. ಆ ಟೈಮ್ದಲ್ಲಿ ಇವ್ರು 4 ತಿಂಗಳು ಒಂದೇ ಸ್ಥಳದಲ್ಲಿ ಇರ್ಬೋದು ಒಂದು ವರ್ಷದಲ್ಲಿ. ಬಾಕಿ ದಿವಸದಲ್ಲಿ ಇವರು ಕಂಟಿನ್ಯೂ 1 ದಿವಸ 2 ದಿವಸ ಇರಬೇಕು, ಮತ್ತು ಮುಂದೆ ಹೋಗಬೇಕು, ನಡ್ಕಂತೆ ಹೋಗ್ಬೇಕು. ಯಾವ ವೆಹಿಕಲ್ ಯೂಸ್ ಮಾಡಬಾರ್ದು. ದಾರಿಯಲ್ಲಿ ಏನು ಸಿಕ್ಕರ ತಿನ್ನಬೇಕು, ಇಲ್ಲಾಂದರೆ ಉಪವಾಸ ಮಾಡಬೇಕು. ನನಗೆ ಮಕ್ಕಳು 3 ಇದ್ದಾರೆ. ಒಂದು ಫಸ್ಟ್ ಮಗ ಇದ್ದಾನೆ, ಆತಂದು ಲಗ್ನ ಆಗಿದೆ. 2ನೇ ಮಗಳದೂ ಲಗ್ನ ಆಗಿದೆ.